ಪ್ರಿಯ ಸ್ನೇಹಿತರೆ, ಸ್ಟೋರಿ ನರೇಷನ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕನ್ನಡ ಕುಲತಿಲಕ, ಕನ್ನಡಿಗರ ಹೃದಯ ಸಾಮ್ರಾಟ ಇಮ್ಮಡಿ ಪುಲಿಕೇಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಬನ್ನಿ ಸ್ಟೋರಿಲಿ ಮುಂದುವರಿಯೋಣ. ಇಮ್ಮಡಿ ಪುಲಿಕೇಶಿ ಮತ್ತು ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ. ಇಮ್ಮಡಿ ಪುಲಿಕೇಶಿ ಕ್ರಿಸ್ತಶಕ 610 642 ಚಾಲುಕ್ಯ ವಂಶದ ಪ್ರಖ್ಯಾತ ರಾಜನಾಗಿದ್ದನು. ಚಾಲುಕ್ಯ ಅರಸರು ಜೈನ ಧರ್ಮದ ದಿಗಂಬರ ಜನಾಂಗದವರು. ಇವರು ಮೂಲತಃ ಬನವಾಸಿಯಿಂದ ವಲಸೆ ಬಂದವರು. ಇವರ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ದಖ್ಖನ್ ಪ್ರಸ್ಥಭೂಮಿಯವರೆಗೆ ವಿಸ್ತಾರವಾಗಿತ್ತು. ಮಹಾರಾಜ ಇಮ್ಮಡಿ ಪುಲಿಕೇಶಿಯ ಹೆಂಡತಿಯು ಅಳುಪ ಅಥವಾ ಆಳ್ವಾ ವಂಶದವರು. ಪುಲಿಕೇಶಿಯು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಥೈಲ್ಯಾಂಡ್ ಹಾಗೂ ಕಂಬೋಡಿಯಾ ದೇಶದ ನಡುವೆ ದೇವಾಲಯ ನಿರ್ಮಿಸಿದ್ದಾರೆ. ಬಾದಾಮಿಯ ಭೂತನಾಥ ದೇವಾಲಯ ಬನವಾಸಿ ಮಾದರಿಯಲ್ಲಿ ಕೆತ್ತಲಾಗಿದೆ. 3ನೇ 4ನೇ ಗುಹಾಂತರ ದೇವಾಲಯಗಳಲ್ಲಿ ಜೈನ ಧರ್ಮದ ದೇವರುಗಳು, 4ನೇ ಗುಹಾಂತರ ದೇವಾಲಯ ಸಂಪೂರ್ಣ ಜಿನೇಂದ್ರ ದೇವಾಲಯವಿದೆ. ಚಾಲುಕ್ಯ ಅರಸರಿಗೆ ಕುದುರೆ ಮತ್ತು ಆನೆಗಳನ್ನ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ಆಮದು ಮಾಡಿಕೊಳ್ಳುತ್ತಿದ್ದರು ಎನ್ನಲಾಗಿದೆ. ಹೆಸರುಗಳು ಮತ್ತು ಬಿರುದುಗಳು. ಪುಲಕೇಶಿಯ ಹೆಸರಿನ 2 ರೂಪಾಂತರಗಳು ಚಾಲುಕ್ಯರ ದಾಖಲೆಗಳಲ್ಲಿ ಕಂಡುಬರುತ್ತವೆ. ಅವು ಪುಲಿಕೇಶಿನ್ ಮತ್ತು ಪುಲೇಕೇಶಿನ್ ಎಂಬುದಾಗಿವೆ. ಎರೆಯ ಎಂಬುದು ಅವನ ಮತ್ತೊಂದು ಹೆಸರಾಗಿರಬಹುದು. ಪೆದ್ದವಡಗೂರು ಶಾಸನವು ಅವನನ್ನು ಎರೆಯತಿಯಾದಿಗಳ್ ಎಂದು ಸಂಬೋಧಿಸುತ್ತವೆ ಅಥವಾ ಎರೆಯತಿಯಾದಿಗಳ್ ಎಂದು ಉಲ್ಲೇಖಿಸುತ್ತವೆ. ಬಿಜಾಪುರ ಮುಂಬೈ ಶಾಸನವು ಎರಜ ಎಂಬ ರೂಪಾಂತರವನ್ನ ಉಲ್ಲೇಖಿಸುತ್ತದೆ. ಎರೆಯ ಪುಲಕೇಶಿನ ಪಟ್ಟಾಭಿಷೇಕದ ಪೂರ್ವದ ಹೆಸರು ಎಂಬುದು ಇತಿಹಾಸಕಾರ ಕೆ.ವಿ. ರಮೇಶರ ಸಿದ್ಧಾಂತ. ಸತ್ಯಾಶ್ರಯ ಎಂಬುದು ಪುಲಕೇಶಿನ ಆನುವಂಶಿಕ ಬಿರುದಾಗಿತ್ತು. ಸಾಮಾನ್ಯವಾಗಿ ರಾಜವಂಶದ ದಾಖಲೆಗಳಲ್ಲಿ ಅವನ ಹೆಸರಿಗೆ ಪರ್ಯಾಯವಾಗಿ ಬಳಸಲಾಗುತ್ತಿತ್ತು. ಅವರು ರಾಜವಂಶದ ಅತ್ಯಂತ ಪ್ರಸಿದ್ಧ ಆಡಳಿತಗಾರರಾಗಿದ್ದರು. ಈ ಕಾರಣದಿಂದ ನಂತರದ ಆಡಳಿತಗಾರರು ತಮ್ಮ ವಂಶವನ್ನ ಸತ್ಯಾಶ್ರಯ ಕುಲ ಎಂದು ಕರೆದುಕೊಂಡರು. ಪುಲಕೇಶಿಯ ಸಾಮ್ರಾಜ್ಯ ಹಿರಿಮೆಯ ಬಿರುದುಗಳಲ್ಲಿ ಭಟ್ಟಾರಕ ಮತ್ತು ಮಹಾರಾಜಾಧಿರಾಜ ಸೇರಿವೆ. ಜೊತೆಗೆ ಅವರು ಶ್ರೀ ಪೃಥ್ವಿ ವಲ್ಲಭ, ವಲ್ಲಭ ಮತ್ತು ಶ್ರೀವಲ್ಲಭ ಎಂಬ ಕುಟುಂಬ ವಿಶೇಷಣಗಳನ್ನು ಸಹ ಬಳಸುತ್ತಿದ್ದರು. ಹರ್ಷನನ್ನು ಸೋಲಿಸಿದ ಪುಲಕೇಶಿಯು ಪರಮೇಶ್ವರ ಎಂಬ ಬಿರುದನ್ನು ಪಡೆದರು. ಇದು ಅವರ ಬಿಜಾಪುರ ಮುಂಬೈ ಶಾಸನದಿಂದ ದೃಢಪಡಿಸಲ್ಪಟ್ಟಿದೆ. ಚೀನಾ ಪ್ರವಾಸಿ ಕ್ಸುವೆನ್ಝಾಂಗ್ ಅವನನ್ನು ಪೂಲೋ ಕಿಲಶೆ ಎಂದು ಕರೆಯುತ್ತಾನೆ. ಪರ್ಷಿಯನ್ ಇತಿಹಾಸಕಾರ ಅಲ್ ತಬರಿ ಅವನನ್ನು ಪರ್ಮೇಸಾ ಅಥವಾ ಫಾರ್ಮಿಸ್ ಎಂದು ಕರೆಯುತ್ತಾನೆ. ಬಹುಶಃ ಅವರ ಬಿರುದು ಪರಮೇಶ್ವರನ ಪರ್ಷಿಯನ್ ಪ್ರತಿಲೇಖನ ಇರಬಹುದು. ಇವನಿಗೆ ಇರುವಂತೆ ಸಕಲೋತ್ತರ ಪಥೇಶ್ವರನೆಂದು ಕರೆದುಕೊಳ್ಳುತ್ತಿದ್ದ ಹರ್ಷವರ್ಧನನು ದಕ್ಷಿಣಾಪಥವನ್ನು ಜಯಿಸಬೇಕೆಂಬ ಮಹಾತಾಂಕ್ಷೆಯಿಂದ ವಿಂಧ್ಯಪರ್ವತದ ಸಮೀಪದಲ್ಲಿ ರೇವಾ ನದಿಯ ತೀರದಲ್ಲಿ ಬೀಡು ಬಿಟ್ಟಿದ್ದನು. ಇದನ್ನು ಸಹಿಸಲಾದೆ ಇಮ್ಮಡಿ ಪುಲೇಕೇಶಿಯು ಹರ್ಷವರ್ಧನನನ್ನು ಎದುರಿಸಿ ಅವನ ಸೈನ್ಯವನ್ನು ಧ್ವಂಸ ಮಾಡಿ ಅವನನ್ನು ಹೊಡೆದಟ್ಟಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದು ದಕ್ಷಿಣಾಪಥ ಸ್ವಾಮಿ ಅಥವಾ ದಕ್ಷಿಣಾಪಥೇಶ್ವರ ಎಂಬ ಬಿರುದನ್ನು ಧರಿಸಿ ಪಶ್ಚಿಮ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೆ, ನರ್ಮದಾ ನದಿಯಿಂದ ದಕ್ಷಿಣ ಸಮುದ್ರದವರೆಗೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಬಾದಾಮಿ ರಾಜಧಾನಿಯಿಂದ ಈ ಸಾಮ್ರಾಜ್ಯವನ್ನು ಆಳುತ್ತಿದ್ದನೆಂದು ಇವನ ಸುಪ್ರಸಿದ್ಧ ಐಹೊಳೆ ಶಾಸನವು ತಿಳಿಸುತ್ತದೆ. ಇವನ ಖ್ಯಾತಿಯು ಭಾರತದಲ್ಲಷ್ಟೇ ಅಲ್ಲ, ಪರದೇಶಗಳಲ್ಲಿಯೂ ಹಬ್ಬಿತ್ತು. ಇವನ ಸಮಕಾಲೀನನಾಗಿ ಇರಾನ್ ದೇಶದ ದೊರೆಯಾಗಿದ್ದ 2ನೇ ಖುಸ್ರುವು ತನ್ನ ರಾಯಭಾರಿಯ ಕೈಯಲ್ಲಿ ಅನೇಕ ಬೆಲೆಬಾಳುವ ಬಹುಮಾನಗಳನ್ನು ಪುಲಕೇಶಿಗೆ ಕಳುಹಿಸಿಕೊಟ್ಟನೆಂದರೂ ಇವರಿಗೂ ಆಗಿಂದಾಗಿನೇ ಪತ್ರವ್ಯವಹಾರ ನಡೆಯುತ್ತಿದ್ದನೆಂದರೂ ತಿಳಿದುಬಂದಿದೆ. ಪುಲಕೇಶಿಯ ಕಾಲದಲ್ಲಿ ಭಾರತದಲ್ಲಿ ಸಂಚಾರ ಮಾಡಿದ ಹ್ಯೂವೆನ್ ಝಾಂಗ್ ಎಂಬ ಚೀನಾ ದೇಶದ ಯಾತ್ರಿಕನು ಪುಲಕೇಶಿಯ ರಾಜ್ಯವನ್ನು ಅತಿ ವಿವರವಾಗಿ ವರ್ಣಿಸಿದ್ದಾನೆ. ಹುಲಿಯ ಕೂದಲು ಹೋಲುವ ಕೂದಲು ಹೊಂದಿದವನು,
ಇಂತಹ ಕೀರ್ತಿವಂತರಾದ ರಾಜರ ಹೆಸರಿನ ಅರ್ಥವನ್ನು ವಿದ್ವಾಂಸರು ಬೇರೆ ಬೇರೆ ವಿಧವಾಗಿ ಹೇಳಿದ್ದಾರೆ. ಮೊದಲಿಡೆ ಹುಟ್ಟಿದ ಈ ವಂಶದ ಶಾಸನಗಳಲ್ಲಿ ಈ ಹೆಸರಿನ ರೂಪವು ಪೊಲೇಕೇಶಿ ಎಂದೇ ಕಾಣುತ್ತಿರಬಹುದು. ಆದರೂ ಪುಲಿಕೇಶಿ, ಪುಲಕೇಶಿ ಮೊದಲಾದ ರೂಪಾಂತರಗಳು ಶಾಸನಗಳಲ್ಲಿ ಸಿಕ್ಕುತ್ತವೆ. ಬಹುಮಂದಿ ವಿದ್ವಾಂಸರು ಈ ಹೆಸರಿನ ಪೂರ್ವಾರ್ಧವನ್ನು ಪುಲಿ ಎಂದರೆ ಹುಲಿ ಎಂದು, ಕೇಶಿನ್ ಎಂದರೆ ಕೂದಲು ಹೊಂದಿದವನು ಎಂದೂ ಅರ್ಥಮಾಡಿದ್ದಾರೆ. ಈ ಎರಡು ಪದಗಳೂ ಸೇರಿ ಹುಲಿಯ ಕೂದಲು ಹೋಲುವ ಕೂದಲು ಹೊಂದಿದವನು ಎಂದರೆ ಅರ್ಥಮಾಡಿದ್ದಾರೆ. ಆದರೆ 11ನೇ ಶತಮಾನದ ಈ ಮನೆತನದ ಶಾಸನಗಳಲ್ಲಿ ಈ ರಾಜನ ವಂಶಾವಳಿಯ ಕೊಡುವ ಪದ್ಯಗಳಲ್ಲೊಂದು ಇಮ್ಮಡಿ ಪುಲಿಕೇಶಿಯನ್ನು ಈ ರೀತಿ ವರ್ಣಿಸುತ್ತದೆ. ವಯಮಪಿ ಪುಲಕೇಶಿ ಕ್ಷ್ಮಾಪತಿಂ ವರ್ಣಯಂತಹ ಪುಲಕ ಕಲಿತ ದೇಹಾಹ ಪಶ್ಯತಾದ್ಯಾಪಿ ಸಂತಹ. ಅಂದರೆ ಪುಲಕೇಶಿ ರಾಜನನ್ನು ವರ್ಣಿಸುತ್ತಿದ್ದರೆ ನಮ್ಮ ಶರೀರವು ಸಂತೋಷದಿಂದ ಪುಲಕಾಂಕಿತವಾಗುತ್ತದೆ ಎಂದಿದೆ. ಇದರಿಂದ 11ನೇ ಶತಮಾನದಲ್ಲಿಯೇ ಆಸ್ಥಾನ ಕವಿಗಳು ಈ ಪುಲಕೇಶಿ ಎಂಬ ಪದವು ಪುಲಕ ಎಂಬ ಶಬ್ದದಿಂದ ಹುಟ್ಟಿರಬಹುದು ಎಂದು ಭಾವಿಸಿದ್ದರೆಂದು ತೋರುತ್ತದೆ. ವಿನಃ ಪುಲಿ ಎಂದರೆ ಹುಲಿ ಎಂಬ ಮಾತಿಗೂ ಈ ಪದಕ್ಕೂ ಸಂಬಂಧವನ್ನು ಅವರು ಕಲ್ಪಿಸಿದ್ದಂತೆ ಕಾಣುವುದಿಲ್ಲ. ಈ ಶ್ಲೋಕವು ಈ ಮನೆತನದ ಬೇರೆ ಬೇರೆ ಮೂವರು ರಾಜರ, ಅಂದರೆ 5ನೇ ವಿಕ್ರಮಾದಿತ್ಯ ಕ್ರಿಸ್ತಶಕ 1099, 2ನೇ ಜಯಸಿಂಹ ಕ್ರಿಸ್ತಶಕ 1024, 6ನೇ ವಿಕ್ರಮಾದಿತ್ಯ ಕ್ರಿಸ್ತಶಕ 1077 ಶಾಸನಗಳಲ್ಲಿ ದೊರಕುವುದರಿಂದ ಈ ಶ್ಲೋಕವೊಳ್ಳಗೊಂಡ ವಂಶಾವಳಿಯು ರಾಜರಿಂದ ಅನುಮೋದಿಸಲ್ಪಟ್ಟು ಅರಮನೆಯ ಕೋಷ್ಠಾಗಾರದಲ್ಲಿಟ್ಟಿದ್ದು ಅವಶ್ಯಕವಾದಾಗೆಲ್ಲ ಉಪಯೋಗಿಸಲ್ಪಡುತ್ತಿತ್ತು ಎಂದು ತಿಳಿಯುತ್ತದೆ. ಕ್ರಿಸ್ತಶಕ 1077ರ 6ನೇ ವಿಕ್ರಮಾದಿತ್ಯನ ಏವೂರು ಶಾಸನದಲ್ಲಿ ವಂಶಾವಳಿಯ ಕೊನೆಯಲ್ಲಿ ಇದು ತಾಮ್ರ ಶಾಸನದೊಳೆರ್ದ ಚಾಲುಕ್ಯ ಚಕ್ರವರ್ತಿಗಳ ವಂಶದ ರಾಜ್ಯಂಗೈದ ಅರಸುಗಳ ರಾಜವಾಳಿ ಎಂದು ಕೊಟ್ಟಿರುವ ವಾಕ್ಯವು ಈ ಅಂಶವನ್ನು ಸ್ಪಷ್ಟಪಡಿಸುತ್ತದೆ. ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿಗಳು ಮಾತ್ರ ಈ ಹೆಸರಿನ ಪೂರ್ವಾರ್ಧವನ್ನು ಪುಲ್ ಎಂದರೆ ಅಭಿವೃದ್ಧಿಗೊಳ್ಳು ಅಥವಾ ಹಿರಿಮೆಯನ್ನು ಪಡೆ ಎಂಬ ಧಾತುವಿನಿಂದ ಹುಟ್ಟಿದ್ದೆಂದು, ಉತ್ತರಾರ್ಧವಾದ ಕೇಶಿನ್ ಎಂದರೆ ಸಿಂಹವೆಂದು ತೆಗೆದುಕೊಂಡಿದ್ದಾರೆ. ಈ ಹೆಸರಿಗೂ ಪುಲಿ ಎಂದರೆ ಹುಲಿ ಎಂಬ ಮಾತಿಗೂ ಸಂಬಂಧವಿದ್ದಿತ್ತು ಎಂಬುದನ್ನು ಅವರು ಒಪ್ಪುವುದಿಲ್ಲ. ಆದರೆ ಮೇಲೆಯೇ ಹೇಳಿರುವಂತೆ ಈ ವಂಶದ ಅತಿ ಪ್ರಾಚೀನವಾದ ಶಾಸನಗಳಲ್ಲಿರುವ ಈ ಹೆಸರಿನ ರೂಪವಾದ ಪೊಲೇಕೇಶಿಯೇ ಮೂಲರೂಪವಿರಬೇಕೆಂದು ಡಾ. ಫ್ಲೀಟ್ ಹೇಳಿದ್ದಾರೆ. ಈ ರೂಪವನ್ನೇ ಶಾಸನ ಪರಿಶೋಧಕರಲ್ಲಿ ಅಗ್ರಗಣ್ಯರಾದ ಡಾ. ಕೀಲ್ ಹಾರ್ನವರು ಸಹ ಬಳಸಿದ್ದಾರೆ. ಮೊಟ್ಟಮೊದಲಿನ ಈ ಹೆಸರಿನ ಮೂಲ ರೂಪವಾದ ಪೊಲೇಕೇಶಿ ಎಂಬ ಪದವು ನನ್ನ ಅಭಿಪ್ರಾಯದ ಪ್ರಕಾರ ಪೊಲೆ ಮತ್ತು ಕೇಶಿ ಎಂಬ ಶುದ್ಧ ಕನ್ನಡ ಶಬ್ದಗಳ ಸಂಯೋಗದಿಂದ ಉಂಟಾದ ಪದ. ಇದರ ಪೂರ್ವಾರ್ಧವಾದ ಪೊಲೆಗೆ ಹೊಲೆಮನೆ ಎಂದು ಅರ್ಥ. ಕೇಶಿ ಎಂಬುದು ಕೇಶವ ಎಂಬ ಹೆಸರಿನ ಸಂಕ್ಷಿಪ್ತ ರೂಪ. ಇದೇ ರೀತಿಯಲ್ಲಿ ಶಾಸನಗಳಲ್ಲಿ ಕೇಶವ ಎಂಬ ಹೆಸರಿರುವ ಅನೇಕ ಸಾಮಂತಾದಿಗಳು ಕೇಶಿರಾಜ, ಕೇಶಿಗೌಂಡ, ಕೇಶಿಮಯ್ಯ ಎಂಬ ಹೆಸರುಗಳಿಂದಲೂ ತಮ್ಮನ್ನು ಕರೆದುಕೊಂಡಿದ್ದಾರೆ. ಆದ್ದರಿಂದ ಪೊಲೇಕೇಶಿ ಎಂದರೆ ಹೊಲೆಮನೆಯಲ್ಲಿದ್ದಾಗಿನಿಂದಲೂ ಕೇಶವನಂತೆ ಅಪರಿಮಿತ ಪ್ರಭಾವಶಾಲಿ ಎಂದರ್ಥ. ಈ ಸಂದರ್ಭದಲ್ಲಿ ಮೇಲೆ ಉಲ್ಲೇಖಿಸಿರುವ 11ನೇ ಶತಮಾನದ ಚಾಲುಕ್ಯ ಶಾಸನವು ಇಮ್ಮಡಿ ಪುಲಿಕೇಶಿಯನ್ನು ಪುಲಕೇಶಿ ಕೇಶಿ ನಿಪೂದನ ಸಮೋ, ಅಂದರೆ ಪುಲಕೇಶಿಯು ಕೇಶಿ ಎಂಬ ರಾಕ್ಷಸನನ್ನು ಸಂಹರಿಸಿದ ಶ್ರೀಕೃಷ್ಣನಿಗೆ ಸಮಾನನಾದವನು ಎಂದು ವರ್ಣಿಸುತ್ತದೆ ಎಂಬ ಅಂಶವನ್ನು ಗಮನಿಸಬಹುದು. ಹೊಲೆಮನೆಯಲ್ಲಿದ್ದಾಗಿನಿಂದಲೂ ಶ್ರೀಕೃಷ್ಣನು ಅದ್ಭುತವಾದ ಸಾಹಸಗಳನ್ನು ತೋರಿದನು ಎಂಬ ವಿಷಯವನ್ನು ಪುರಾಣಗಳು ವರ್ಣಿಸುತ್ತವೆ. ಆದ್ದರಿಂದ ಚಿಕ್ಕಂದಿನಿಂದಲೂ ಮಹತ್ಕಾರ್ಯಗಳನ್ನು ಸಾಧಿಸಿದ ಪೊಲೇಕೇಶಿ ಎಂಬ ಪದದ ಅರ್ಥ ಇದು ಬಾಲ್ಯದಿಂದಲೇ ಮಹತ್ಕಾರ್ಯಗಳನ್ನು ಸಾಧಿಸಿದ ಪೊಲೇಕೇಶಿ ಎಂಬ 2 ಚಾಲುಕ್ಯ ರಾಜರಿಗೆ, ಮುಖ್ಯವಾಗಿ ಇಮ್ಮಡಿ ಪುಲೇಕೇಶಿಗೆ ಅರ್ಥವತ್ತಾಗಿಂದು ಎಷ್ಟು ಚೆನ್ನಾಗಿ ಒಪ್ಪುತ್ತದೆ. ಹೆಸರಿಗೆ ತಕ್ಕ ಶೌರ್ಯ, ಪರಾಕ್ರಮ, ಸಾಹಸ, ಕೀರ್ತಿ.